ಹಾಯ್ ಫ್ರೆಂಡ್ಸ್, ನೋಡ್ರಿ ಸಿಂಪಲ್ ಆಗಿ ಒಂದು ಪಲಾವ್ ಮಾಡ್ತದೆ. ನಾನು ಇವಾಗ ರಾತ್ರಿ ಊಟಕ್ಕೆ ಪಲಾವ್ ಮಾಡಲಿಕ್ಕೆ ಇವೆಲ್ಲ ಐಟಮ್ಸ್ ಬೇಕು ನೋಡ್ರಿ. ಈಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ ಇದು ಕಾಯ್ದ ಮೇಲೆ ಒಂದು ಅರ್ಧ ಗ್ಲಾಸ್ನಷ್ಟು ಆಯಿಲ್ನ ಹಾಕ್ತದೆ. ನಾನು ನೋಡ್ರಿ ಇವಾಗ ಎಣ್ಣೆ ಕಾದಿದೆ. ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತದೆ ನಾನು. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತದನಿ. ಇದು ಚಟಪಟ ಸಿಡಿಬೇಕು ನೋಡ್ರಿ. ಇವಾಗ ಸಾಸಿವೆ ಜೀರಿಗೆ ಹಾಕಿದ್ದೆ ಆಗಿದೆ. ಇವಾಗ ಮೆಣಸಿನ್ಕಾಯಿ ಹಾಕ್ತದನಿ. ಈರುಳ್ಳಿ ಕೂಡ ಹಾಕ್ತದ ನೋಡ್ರಿ. ಈರುಳ್ಳಿ ಫ್ರೈ ಆಗಿದೆ ಈ ಥರ. ಇವಾಗ ನಾನು ಕ್ಯಾರೆಟ್ ಹಾಕ್ತದನಿ. ನೀವು ಯಾವ ತರಕಾರಿ ಬೇಕಾದರೂ ಮಿಕ್ಸ್ ಮಾಡ್ಬೋದು. ನಾನು ಕ್ಯಾರೆಟ್ ಅಷ್ಟೇ ಸಿಂಪಲಾಗಿ ಹಾಕ್ತದನಿ ಇವತ್ತು. ಹೀಗೆ ಶೇಂಗಾಕಾಳು ತೊಗೊಂಡಿದ್ದೀವಲ್ಲ, ಶೇಂಗಾಕಾಳು ಕೂಡ ಹಾಕ್ತದನಿ. ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ತದನಿ ನೋಡಿರಿ. ಇವಾಗ ಇದು ಬೆಂದಿದೆ ಸ್ವಲ್ಪ. ಇವಾಗ ಟೊಮೊಟೊ ಹಾಕ್ತದನಿ. ಟೊಮೊಟೊನ ಮೆತ್ತಗಾಗೋವರೆಗೂ ಬೇಯಿಸ್ಬೇಕು ನೋಡಿರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತದೆ ನಾನು. ನೋಡಿರಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತದನಿ. ಹಾಗೆ ಸ್ವಲ್ಪ ಖಾರ ಪುಡಿನ ಹಾಕ್ತದೆ ನಾನು. ನೋಡಿರಿ ಪಲಾವ್ ಮಸಾಲ ಹಾಕ್ತದನಿ. ಒಂದು ಒಂದು ಸ್ಪೂನಷ್ಟು ಪಲಾವ್ ಮಸಾಲ ಹಾಕ್ತಿದ್ದೀನಿ. ಸಿಂಪಲಾಗಿ ಪಲಾವ್ ಮಾಡೋದ್ರಿಂದ ಬೇರೆ ಯಾವ ಮಸಾಲನ ಹಾಕ್ತಾಯಿಲ್ಲ ನಾನು. ನೋಡಿರಿ ಇವಾಗ ಅಕ್ಕಿ ತೊಳೆದು ಅಕ್ಕಿ ಹಾಕ್ತದನಿ. ನೋಡಿ ಇವಾಗ ನೀರು ಹಾಕ್ತದನಿ. ನೋಡಿರಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಕೊತ್ತಂಬರಿ ಮೇಲ್ಗಡೆ ಕೊತ್ತಂಬರಿ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಷಲ್ ಹೊಡೆಸ್ಬೇಕು ನೋಡಿ. ಸಿಂಪಲ್ ಆಗಿರೋ ರುಚಿಕರವಾದ ಪಲಾವು ಈ ರೀತಿ ರೆಡಿಯಾಗಿದೆ.